ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಂಜಾಟ ಜಾಸ್ತಿ ಆಗ್ತಾನೆ ಇದೆ. ಅತ್ತ ಸರ್ಕಾರ ಕೂಡ ಸಾಕಷ್ಟು ಫ್ಲೈಓವರ್ಗಳನ್ನ ನಿರ್ಮಾಣ ಮಾಡಿದ್ರು ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಹೀಗಾಗಿ BMRCL ಅವರು ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕೊಡ್ತೀವಿ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡ್ತೀವಿ ಅಂತ ಒಂದು ಗುಡ್ ನ್ಯೂಸನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಏನದು ಗುಡ್ ನ್ಯೂಸ್ ಅಂತ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಮತ್ತೆ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ, ಟ್ರಾಫಿಕ್ ಕಂಟ್ರೋಲರ್ಗೆ BMRCL ಮಹತ್ವದ ಯೋಜನೆಗೆ ಸಿದ್ಧತೆ. ಬೆಂಗಳೂರು ನಗರದ ಅತಿದೊಡ್ಡ ಸಮಸ್ಯೆ ಮತ್ತು ಸವಾಲು ಅಂದ್ರೆ ಅದು ಟ್ರಾಫಿಕ್. ಇದು ನಗರದ ಕೆಲ ಪ್ರದೇಶಗಳಲ್ಲಂತೂ ಅನೇಕ ಕೆಟ್ಟ ಉದಾಹರಣೆಗಳಿಗೂ ಕೂಡ ಸಾಕ್ಷಿಯಾಗಿದೆ. ದಿನ ಕಳೆದಂತೆ ವಾಹನ ಬಳಕೆದಾರರ ಸಂಖ್ಯೆ ಹೆಚ್ಚಾಗುತ್ತಲೇ ಇದ್ದು, ಮುಂಬರುವ ದಿನಗಳಲ್ಲಿ ನಗರದ ರಸ್ತೆಗಳಿಗೆ ಇಳಿಯೋದು ಹೇಗೆ ಅನ್ನುವಂತಹ ಯೋಚನೆಯ ನಡುವೆ BMRCL ವಾಹನ ಸವಾರರ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಹೆಜ್ಜೆಯನ್ನಿಡಲಿಕ್ಕೆ ಮುಂದಾಗಿದೆ. ಹೌದು, ದಿನದಿಂದ ದಿನಕ್ಕೆ ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಿದ್ದು ರಸ್ತೆಗಳು ಕಿರಿದಾಗ್ತಾ ಇದೆ. ಟ್ರಾಫಿಕ್ ಜಾಮ್ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಸರ್ಕಾರ ಮೆಟ್ರೋ ಸಂಪರ್ಕ, ಫ್ಲೈಓವರ್, ಡಬಲ್ ಡೆಕ್ಕರ್ ರಸ್ತೆಗಳ ಜೊತೆಗೆ ಸುರಂಗ ಮಾರ್ಗದ ರಸ್ತೆಗಳ ನಿರ್ಮಾಣದ ಕಾರ್ಯಸಾಧ್ಯತೆಯ ಬಗ್ಗೆಯೂ ಕೂಡ ಆಲೋಚನೆ ಮಾಡ್ತಿದೆ. ಸದ್ಯ ಕಾಮಗಾರಿ ಹಂತದಲ್ಲಿರುವಂತಹ ಮೆಟ್ರೋ ಹಳದಿ ಮಾರ್ಗದಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಆಗ್ತಿದ್ದು ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಇನ್ನು ವಿವಿಧ ಹಂತಗಳಲ್ಲಿ ನಿರ್ಮಾಣವಾಗ್ತಾ ಇರುವ ನೂತನ ಮಾರ್ಗಗಳಲ್ಲೂ ಸಹ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಕ್ಕೆ ಕಾರ್ಯಸಾಧ್ಯತಾ ಅಧ್ಯಯನಕ್ಕೆ BMRCL ಮುಂದಾಗಿದೆ. ಕಾರಿಡಾರ್ ನಂಬರ್ 1 29.2 ಕಿಲೋಮೀಟರ್ JP ನಗರ 4ನೇ ಹಂತ ಟು ಹೆಬ್ಬಾಳ. ಕಾರಿಡಾರ್ ನಂಬರ್ 2 11.45 ಕಿಲೋಮೀಟರ್ ಹೊಸಳ್ಳಿ ಟು ಕಡಬಗೆರೆ. ಕಾರಿಡಾರ್ ನಂಬರ್ 3 14 ಕಿಲೋಮೀಟರ್ ಸರ್ಜಾಪುರ ಟು ಇಬ್ಬಲೂರು. ಕಾರಿಡಾರ್ ನಂಬರ್ 4 2.45 ಕಿಲೋಮೀಟರ್ ಅಗರ ಟು ಕೋರಮಂಗಲ 3ನೇ ಬ್ಲಾಕ್. ಈ ಡಬಲ್ ಡೆಕ್ಕರ್ ಫ್ಲೈಓವರ್ಗಳು ಹೊಸ ಮೆಟ್ರೋ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಒಟ್ಟಾರೆ ಈಗಾಗಲೇ ನಿರ್ಮಾಣವಾಗಿರುವ ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಉದ್ಘಾಟನೆಗೆ ಸರ್ಕಾರ ಮೀನಾಮೇಷ ಎಣಿಸ್ತಿದೆ. ಈ ಮಧ್ಯೆ BMRCL ಮಾತ್ರ ಮುಂದಿನ ದಿನಗಳಲ್ಲೂ ಸಹ ಇಂತಹ ಯೋಜನೆಗಳತ್ತ ಆಸಕ್ತಿ ತೋರ್ತಾ ಇದೆ. ಸದ್ಯ ಹೊಸ ಫ್ಲೈಓವರ್ ಕಾರ್ಯಸಾಧ್ಯತಾ ವರದಿ ನಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಲಿದ್ದು, ಗ್ರೀನ್ ಸಿಗ್ನಲ್ ಸಿಗಲಿದೆಯಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.